ಈ ನಮ್ಮ ಕಿರುಚಿತ್ರವು ಕೇವಲ ಕಾಲ್ಪನಿಕವಾಗಿದೆ. ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಜಾತಿ ಧರ್ಮ ಆಗಲಿ, ಇದರಲ್ಲಿ ಯಾವುದೇ ಸಂದರ್ಭ ಕಂಡು ಬಂದರೂ ಅದು ಕೇವಲ ಕವಿಯ ಕಾಲ್ಪನಿಕ. ಅಣ್ಣ ಅಣ್ಣ ತುಂಬಾ ತಪ್ಪು ಮಾಡ್ಬಿಟ್ಟೆ ಕಣಣ. ನೀವು ತಂದೆ ತಾಯಿ ಅಂತಿರೋ ನಿಮ್ ಪ್ರೀತಿಗೆ ನನ್ ಬೆಲೆನೆ ಕೊಡ್ಲಿಲ್ಲ. ತಾಯಿಯ ಪ್ರೀತಿ ತೋರ್ತಾರ ನನ್ನ ಅತ್ತಿಗೆನ. ತುಂಬಾ ನನ್ನ ಅವ್ರ ಪ್ರೀತಿಗೆ ನನ್ನ ಮಗನಾಗಿ ಉಳಿಲಿಲ್ಲ. ಅಣ್ಣ ನಿಮ್ ಆಸೆ ಅಂತ ನೋಡೋಣ, ನಿಮ್ ಆಸೆ ಅಂತ ನಾನು ಇರಕ್ಕಾಗ್ಲಿಲ್ಲ. ಈ ಪ್ರೀತಿಯಿಂದ ಬಿದ್ದು ನಾನು ಈ ತರ ಆಗೋಗ್ಬಿಟ್ಟೆ ಅಣ್ಣ, ಆಗೋಗ್ಬಿಟ್ಟೆ. ಅಣ್ಣ ನಿಮಗ್ ಮಾಡಿರೋ ಮೋಸಕ್ಕೆ ಮತ್ತೆ ಈ ಪ್ರೀತಿಯಿಂದ ಬಿದ್ದು ಹಾಳಾಗಿದ್ದಕ್ಕೆ ನನ್ಗೆ ಈ ಭೂಮಿ ಮೇಲೆ ಇರಕ್ಕೂ ಯೋಗ್ಯನಲ್ಲಣ್ಣ. ನಾಳೆ ದಿನ ಬೇರೆ ಮದುವೆ ಆಗಿ ಇನ್ನೊಬ್ಬನ ಜೊತೆ ಹೋಗೋದನ್ನ ನಾನು ಹೆಂಗಣ್ಣ ನೋಡ್ಲಿ? ಅದಕ್ಕೋಸ್ಕರ ಇದ್ರಲ್ಲಿ ವಿಷ ಬೆರೆಸ್ಕೊಂಡ್ ಕುಡಿತಾ ಇದ್ದೀನಣ್ಣ. ಅದ್ಗೆ ಇನ್ನೊಂದ್ ಜನ್ಮ ಅಂತ ಇದ್ರೆ ನಿಮ್ ಹೊಟ್ಟೆಲ್ ಮಗು ಆಗಿ ಹುಡ್ತೀನದ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ. ನನ್ ಮತ್ತೆ ಬರ್ತೀನಣ್ಣ. ದೇವ್ರೆ, ನನ್ ಗಂಡನ್ 100 ಕಾಲ ಚೆನ್ನಾಗಿಟ್ಟಿರಪ್ಪ. ಲೇ ಹೆಂಡತಿ, ನನ್ನ ತಮ್ಮನ್ ಯಾವತ್ತು ಚಂದ ಇಟ್ಟಿರಪ್ಪ. ನಿಮಗ್ ಬರೇ ನಿಮ್ ತಮ್ಮಂದ ಚಿಂತಿ. ಶಂಟ್ರ ರೀ, ಒಂದ್ ಮಾತು ಹೇಳ್ತಾನೆ, ಬೇಜಾರ್ ಮಾಡ್ಕೋಬೇಡ್ರಿ. ದಿನ ಅವ್ನ್ ರೊಕ್ಕ ಕೊಟ್ಕೊಂತಿದ್ರ ಅವ್ನ್ ಜವಾಬ್ದಾರಿ ಎಲ್ಲಿ ಬರ್ತತ್ರಿ? ಅವನೇನ್ ಕೇಳಿಲ್ಲ, ನಾನೇ ಕೊಟ್ಟಿದ್ದೆ. ಇವ್ರ ಹಿಂಗ, ಅವ ನೋಡಿದ್ರ ಹಂಗ. ಅಯ್ಯೋ ದೇವ್ರು, ಇದು ಇನ್ನೂ ಎಲ್ಲಿ ಹೋಗಿ ಮುಟ್ತತೋ ಏನೋ. ಅಪ್ಪ, ಇವತ್ ಕಾಲೇಜಿಗೆ ರೊಕ್ಕ ಕೊಡ್ಬೇಕಲ್ಲ ಅಪ್ಪ? ಅಯ್ಯೋ ಮಗಳ, ಮರ್ತ್ಬಿಟ್ನಲ್ಲವ, ಬರ್ತೀನಿ ತಡೆಯವ. ಯಾಕಪ್ಪ ಶಂಕರ, ಲೇಟ್ ಆಯ್ತು, ಮರ್ತ್ಬಿಟ್ಟೇನು? ಏನ್ ಮಾವ ಹಿಂಗಂತ್ಯ? ಒಂದ್ ಪಕ್ಷ ನನ್ನನ್ ನಾನ್ ಮರಿಬಹುದು, ಆದ್ರ ನಿನ್ ಮಗಳ ವಿಷಯದಾಗ ಅದು ರಾತ್ರಿ ಆದ್ರೂ ಸರಿ, ಆಗಲ್ಲ ಆದ್ರೂ ಸರಿ, ಯಾವತ್ತೂ ಮರಿಯಲ್ಲ ಮಾವ. ಮಾವ ಇದು ತಗೋ, ಮೊದ್ಲು ತಗೊಂಡೋಗಿ ಅವಳಿಗೆ ಕಾಲೇಜಿಗೆ ಕೊಡು, ಲೇಟ್ ಆಕತಿಲ್ಲ ಮತ್ ಸೀಟ್ ಹಾಕೊಳಕಿ. ಶಂಕರ, ನಿಮ್ ಅಕ್ಕ ಹೇಳ್ತಾ ಇದ್ಲು ನನ್ ತಮ್ಮ ಅಲ್ಲ ಅವನು, ಈ ಮನೆ ಮಗ ಅಂತ. ಅದನ್ನ ನಿಜ ಮಾಡ್ದೆ ನೋಡಪ್ಪ ನೀನು. ಅಯ್ಯೋ ಮಾವ, ಅಂತ ದೊಡ್ಡ ಮಾತೆಲ್ಲ ಬೇಡ, ಅವಳಿಗೆ ಲೇಟ್ ಆಗತ್ತೆ, ಮೊದ್ಲು ಹೊರಡಿ, ನೀವು ಹೊರಡಿ ಮಾವ. ಆಯ್ತಪ್ಪ ಶಂಕರ. ತಗೊಳವ, ಕಾಲೇಜ್ಗೆ ರೊಕ್ಕ ಕಟ್ಕೊಡವ. ಶಂಕರ ಕೊಟ್ನಾ? ಹೌದವ್ವ, ನೀನು ಅಂದ್ರೆ ಅವನು ಜೀವ ಕಣವ. ಕಾಲೇಜ್ ಮುಗಿದ ತಕ್ಷಣ ನಿಮ್ಮಿಬ್ರಿಗೂ ಲಗ್ನ ಮಾಡ್ಬಿಡ್ಬೇಕಣವ. ಅಯ್ಯೋ, ಓಕೆ ಅಪ್ಪ, ಬಾಯ್, ಬರ್ತೀನಿ. ಲೇ ಮುದ್ದು, ನಾನು ಕಾಲೇಜಿಗೆ ಬರ್ಲಾ? ಹೋಗಿದ್ರೆ ಇಷ್ಟೊತ್ತಿಗೆ ನೀನ್ ದೊಡ್ಡ ಮನುಷ್ಯ ಆಗಿರ್ತೀವಿ. ನಾನ್ ಇವಾಗ್ಲೂ ದೊಡ್ಡ ಮನುಷ್ಯನೇ, ಏನೀಗ ಬರ್ಲಾ ಬೇಡ್ವಾ? ನಾನ್ ಕರೆದ್ರು ಬರ್ತೀಯ, ನಾನ್ ಕರ್ದಿಲ್ಲಾದ್ರೂ ಬರ್ತೀಯ. ಬಾ ಹೋಗೋಣ ನಿಮ್ಮ ಊನ್. ನಮ್ಮವ್ವ ನಿಮ್ ಮತ್ತೆ ಬಾರಲೇ. ಗೊಂಬೆ ಬಾ, ನೀನ ಕಾಲೇಜ್ ತನಕ ಬಿಡ್ತೀನಿ. ಬರಲ್ಲ, ಹೋಗೋ. ನಾನೇ ನಿನ್ನ ಹೊತ್ಕೊಂಡೋಗಲ್ಲ ಬಿಡು. ನೀನ್ ಹೊತ್ಕೊಂಡು ಹೋದ್ರೆ ನಮ್ಮ ಮಾವ ಸುಮ್ಮನೆ ಬಿಡ್ತಾನ ನಿನ್ಗೆ? ಅದ್ಯಾವನ್ ಬರ್ತಾನೋ ಬರ್ಲಿ, ನಾನೇ ನೋಡೇ ಬಿಡ್ತೀನಿ. ನಾನ್ ನಿನ್ನ ಬಿಡೋ ಮಾತೇ ಇಲ್ಲ ಅಷ್ಟೇ.
ಏನ್ರಿ ಹಗಲತ್ನಾಗ ಹಗಲ್ಗನ್ಸ್ ಕಾಣಕತ್ತೀರಿ? ಇವತ್ತಲ್ಲ ನಾಳೆ ನಮ್ ಶಂಕರ ರೈತ ಆಗ್ತಾನೆ ಅಂತ ಕಣೆ. ಆಗ್ತಾನ ಅಣ್ಣ ನನಗೆ ಅರ್ಜೆಂಟ್ ಆಗಿ ರೊಕ್ಕ ಬೇಕು ಇವತ್ತು. ಯಾರೋ ಹೇಳಿದೀನಿ ಸಂಜೆ ಕೊಡ್ತೀನಿ ಅಂದಿದ್ದಾರೆ, ನೀನ್ ಸುಮ್ನಿರು. ಅದೆಲ್ಲ ಆಗಲ್ಲಣ್ಣ, ನಮ್ಗೆ ಸಂಜೆ ಅಷ್ಟು ಬೇಕು. ನೋಡಪ್ಪ ಶಂಕರ, ನಿಮ್ ಅಣ್ಣಗ ದುಡಿದ್ ರೊಕ್ಕ ತರಕ್ ಬರ್ತತಿ, ಅದ್ರ ಕಳ್ತನ ಮಾಡಕ್ ಬರಲ್ಲಪ್ಪ. ಇವಾಗ ಅವ್ರ ನೀನು ರೊಕ್ಕ ಬೇಕಂದ್ರೆ ಸಾಲ ಮಾಡ್ತಿರ್ಬೇಕು ಶಂಕರ. ನೀವು ಮಾತಾಡ್ಬೇಡಿ, ಅದು ಅವ್ರ ರೊಕ್ಕ ಅಲ್ಲ, ಅದು ನಮ್ಮ ಅಪ್ಪನ ಆಸ್ತಿ ಐತಿ. ಮುಚ್ಚ ಬಾಯ್ ಸರ್, ನಾನು ಅವನು ಮಾತಾಡ್ತೇವೆ, ನೀನ್ ಹೋಗು. ನಿಮ್ದಿಬ್ಬರದ್ದು ಯಾವಾಗ್ಲೂ ಇದ್ದಿದ್ದೆ, ನಂಗೆ ಅರ್ಜೆಂಟ್ ಆಗಿ ರೊಕ್ಕ ಅರೇಂಜ್ ಮಾಡಿ ನೀವು. ಇದೇನಿದ್ ನಮ್ ಗೊಂಬೆ ಬೇಜಾರಾಗಿ ಕುತ್ಕೊಂಡಿದ್ದಲೆ. ಹೇ ಗೊಂಬೆ, ಯಾಕೆ ಬೇಜಾರಾಗಿ ಕುತ್ಕೊಂಡಿದ್ಯಾ? ಇವತ್ತಿನ ಬರ್ಡೇ ಅಲ್ವಾ? ಏನ್ ಬರ್ಡೇನೋ ಹೋಗೋ. ಹಂಗೆಲ್ಲ ಅನ್ಬಾರ್ದು ಗೊಂಬೆ. ನಿನ್ಕೋಸ್ಕರ ಏನ್ ತಂದಿದ್ದೀನಿ ನೋಡು. ಏನ್ ತಂದಿದ್ಯಾ? ಕೇಕ್ ತಂದಿದ್ದೀನಿ. ಕೇಕಾ? ಹಾ, ಇವಾಗ ನಿನ್ ಕೇಕ್ ಕಟ್ ಮಾಡ್ಬೋದು. ನೆನ್ಪಿತ್ತ ನನ್ ಬರ್ಡೇ ಅಂತ? ನಿನ್ ಬರ್ಡೇ ಹೆಂಗ್ ಮರೆಯಕ್ಕಾಗ್ತದೆ ಗೊಂಬೆ? ಥ್ಯಾಂಕ್ ಯು ಸೋ ಮಚ್. ನಿಂಗಾದ್ರೂ ನೆನಪಿದೆಯಲ್ಲ, ಅಷ್ಟು ಸಾಕಪ್ಪ. ಹ್ಯಾಪಿ ಬರ್ಡೇ ಸಿಂಧು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಫ್ರೆಂಡ್ ಅಂದ್ರೆ ಹಿಂಗಿರ್ಬೇಕಪ್ಪ. ಇಷ್ಟ ಕಣಲೆ ನಿನ್ ಯೋಗ್ಯತೆ. ನನ್ನ ಯೋಗ್ಯತೆಗೆ ಏನೋ ಆಗಿದೆ. ನೋಡು ನೋಡಲೇ, ನೋಡು ಇದ್ದು ನಿನ್ ಯೋಗ್ಯತೆ ಅಂದ್ರೆ. ಅಪ್ಪ ಏನ್ ಮಾಡ್ತಿದ್ಯಾ? ಏನ್ ಮಗಳೇ ಇದು? ಹೊಸ ಫೋನ್ ಅಪ್ಪ, ನೋಡು ಎಷ್ಟ್ ಚೆನ್ನಾಗಿದೆ. ಯಾರು ಕೊಡ್ಸಿದ್ ಮಗಳೇ? ನನ್ ಗೆಳೆಯ ಅರ್ಜುನ್ ಕೊಡ್ಸಿದ್ದು ಅಪ್ಪ. ಅವನೇ ಕೊಡ್ಸ ನಿಮ್ಗೆ? ಅಪ್ಪ ನಾನ್ ನಿನ್ಗೆ ಹೇಳೋಣ ಅಂತ ಇತ್ತಿ, ನಾನು ಅವನಿಗೆ ಲವ್ ಮಾಡ್ತಿದೀನಿ, ಅವನ ಜೊತೆ ನಾನ್ ಲಗ್ನ ಆಗೋದು. ಹಂಗಾದ್ರೆ ಶಂಕರನ್ ಕತೆ ಏನವ? ಅಪ್ಪನ ಆಸ್ತಿ ಎಲ್ಲ ಮಾರ್ಬಿಟ್ಟಿದ್ದಾನೆ, ನಾಳೆ ನನ್ನ ಅಡ ಇಡ್ತಾನೆ, ನಾನ್ ಹಂಗೆ ಸಾಯ್ಬೇಕೇನೋ? ಏನೇ ಈ ನಡೆ ತುಂಬಾ ಬಿಜಿ ಆಗ್ಬಿಟ್ಟಿದ್ಯಾ? ಇನ್ನೇ ನಿಂತರ ಇರ್ಬೇಕಾಗುತ್ತಾ? ಓಹೋ, ಅದಕ್ಕೆನಾ ಬೇರೆದವನ್ ಜೊತೆ ಸುತ್ತಾಡ್ತಿರೋದು? ನಂದು ಒಂದ್ ಜೀವನ ಇದೆ, ನಂದು ಒಂದ್ ಪ್ರಪಂಚ ಇದೆ. ಹಂಗಾದ್ರೆ ನಿನ್ ಪ್ರಪಂಚದಲ್ಲಿ ನಿನ್ ಜೀವನದಲ್ಲಿ ನಾನು ನಿನ್ಗೇನು ಅಲ್ವಾ? ನಿನ್ನಂತ ಕಳ್ಳ ಸೋಮಾರಿಗಳಿಗೆ ನನ್ ಜೀವನದಲ್ಲಿ ಜಾಗ ಇಲ್ಲ. ಹೋಗೋ. ಲೇ, ನೀನ್ ಇಂಥವಳು ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣೆ. ನಿನ್ಗೋಸ್ಕರ ಹೆತ್ತು ತಂದೆ ತಾಯಿ ಅಂತಿರೋ ನನ್ನ ಅಣ್ಣ ಅದಕ್ಕೆ ಪ್ರೀತಿನ ಕಳ್ಕೊಂಡಲ್ಲೇ. ಅಷ್ಟೇ ಅಲ್ಲ, ನಿನ್ನ ಅಕ್ಕನ ಮಗಳು ಅಂತ ಒಂದು ನಿನ್ನ ಮೇಲಿರೋ ಹುಚ್ಚು ಆಸೆಗೋಸ್ಕರ, ನಿನ್ನ ದರಿದ್ರ ಪ್ರೀತಿಗೋಸ್ಕರ ನನ್ನ ಮನೆ ಮಠ ಆಸ್ತಿ ಎಲ್ಲನೂ ಮಾರ್ಕೊಂಡಲ್ಲೇ. ಕೊನೆಗೂ ನೀ ನನ್ಗೆ ಒಳ್ಳೆ ಪಾಠ ಕಲ್ಸೊಂಟೆ ಕಡೆ, ಒಳ್ಳೆ ಪಾಠ ಕಲ್ಸೊಂಟೆ. ಸಿಂಧು, ನಿನಗೆ ಹಣದ ಹಠ ಬಂತು, ನನಗೆ ಈ ದರಿದ್ರ ಚಟ ಬಂತು.
ಮಾವಾರೆ ಮನೆಯಾಗಿದ್ದೀರೇನ್ರಿ? ಬರ್ರಿ ಬರ್ರಿ ಬಾವರೆ ಬರ್ರಿ ಬರ್ರಿ. ಮಾವಾರೆ ಮಗಳು ಮದುವೆ ಫಿಕ್ಸ್ ಮಾಡಿದೀನಿ, ಮದುವೆ ಬರ್ಬೇಕು ಎಲ್ರೂ. ಅಲ್ಲ ಬಾವರೆ ನೀವ್ ಮಾಡಿ ಸರಿ ಏನ್ರಿ? ಮುಂದಾಗೋ ಪರಿಸ್ಥಿತಿನ ನಾನು ಸರಿ ಮಾಡಿದ್ದೀನಿ. ಅಂದ್ರೆ ನನ್ ತಮ್ಮನ್ ಜೀವನ ಹಾಳು ಮಾಡಿದ್ ನೀವ್ ಸರಿ ಅಂತೀರೇನ್ರಿ? ಶಂಕರ ಒಳ್ಳೆಯವನ, ನನ್ಗಿನ ಒಂದ್ ಪಟ್ಟು ಮುಂದೋಗಿ ಕಳ್ತಾನೆ ಕೇಳಿದವನ. ಕರೆ ಹೇಳಿದ್ರಿ ಬಿಡ್ರಿ, ನಿಮ್ ಸಂಬಂಧ ನನ್ ಮೈದ್ನ ಹೊಲ ಹಾಳು ಮಾಡಿದ, ಮನಿ ಹಾಳು ಮಾಡಿದ, ನನ್ನ ಒಡವಿ ಹಾಳು ಮಾಡಿದ, ತೋಟ ಗದ್ದಿ ಎಲ್ಲ ಅಡ ಇಟ್ಟ. ಈಗ ನೋಡಿದ್ರ ನೀವ ಸರಿಗಿಲ್ಲ ಅಂತೀರಿ. ಚಲೋ ಹೇಳಿದ್ರಿ, ಇನ್ ಮುಂದ್ ಮಾತಿಲ್ರಿ. ಹೊನ್ರಿ ಹೊನ್ರಿ. ಯಾವಾಗ ನೋಡ್ಲಿ ತಮ್ಮನ್ ಬಗ್ಗೆ ಬೈತಾನೆ ಇರ್ತೀಯ, ಈಗ ನೋಡಿದ್ರೆ ಇಷ್ಟು ಪ್ರೀತಿ ಮಾಡ್ತೀಯಲ್ಲ ಅವನ್ನ. ರೀ, ತಾಯಿ ಯಾವ ಮಕ್ಕಳನ್ನು ತಪ್ಪ ದಾರಿಗೆ ಹೋಗಕ್ ಬಿಡಂಗಿಲ್ಲ. ಏನಾರ ಮಾಡಿ ಸರಿ ದಾರಿಗೆ ತರ್ತಾಳ. ಅವ ನನಗ ಮೈದ್ನಲ್ರಿ, ನನಗ್ ಮಗ. ನಿನ್ನೆ ತಪ್ಪು ತಿಳ್ಕೊಂಡಿದ್ದೆ ಕಣೆ ನಾನು. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯೋ. ನಿನಗೆಂತ ಪರಿಸ್ಥಿತಿ ಬರ್ತತಿ ಅಂತ ಗೊತ್ತಾಗ್ಲಿಲ್ವಲ್ಲೋ ಶಂಕರ. ನೀನ್ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಹೇಳಿ ನಿಮ್ಮ ಅಣ್ಣ ಎಷ್ಟು ಕನಸು ಕಟ್ಕೊಂಡಿದ್ರು, ಅದನ್ನೆಲ್ಲ ಮುರಿದು ಹೊಂಟಿಯಲ್ಲೋ. ನಿನಗ್ ಮಹಿಳಸರ ಹೆಂಗ್ ಗೊತ್ತ? ನಿನ್ನ ಸಾಯಕ್ಕಿಂತ ಮುಂಚೆ ನಿಮ್ಮ ಅಣ್ಣನ ನೆನಪಾಗ್ಲಿಲ್ಲನೋ ನಿನಗ? ನಿನಗೆಲ್ಲಕ್ಕಿಂತ ಅವಳ ಹೆಚ್ಚಾಗ್ಲಿಲ್ನೋ ಶಂಕರ? ನಿನ್ ಸಂಬಂಧ ಹೊಲ ಮನಿ ಎಲ್ಲಾ ಮಾರಿದ್ವಲ್ಲೋ. ಈಗ ನೀ ಇಲ್ಲ ಅಂತ ಗೊತ್ತಾದ್ರ ಅವರು ಬದುಕುಳಿದಿಲ್ಲ, ನಾನು ಅವ್ರನ್ನು ಕಳ್ಕೊಂಡ್ಬಿಡ್ತೀನೋ ಶಂಕರ. ಅವಳ ಹೆಚ್ಚಾಗ್ಲಿಲ್ನೋ ನಿನಗ? ಕಸಬರಿಗೆ ಹಳ ಕಸಬರಿಗೆ ಕಡೆಗೂ ಶರಣಾದಲ್ಲೋ ಆ ನಿನ್ನ ದರಿದ್ರ ಪ್ರೀತಿಗೆ. ದರಿದ್ರ ಪ್ರೀತಿ. ಈ ಯುಗದಲ್ಲಿ ದರಿದ್ರ ಹಾಳಾಗಲಿ, ಪ್ರೀತಿ ಆರಂಭ ಆಗಲಿ. ನಿಮಗೆ ಶುಭವಾಗಲಿ. ಇಂತಿ ರಾಮು ಮಣ್ಣೂರು.